ಅಣ್ಣ ತಮ್ಮ ಅಂದ್ರೆ ಇವ್ರ ತರ ಇರ್ಬೇಕು. ಕಷ್ಟ ಅಂತ ಬಂದ್ರೆ ಯಾವ ರೀತಿ ಎದುರಿಸ್ಬೇಕು ಅನ್ನೋದನ್ನ ಇವರ ಮಾಸ್ ಡೈಲಾಗ್ಗಳೆಲ್ಲ ಹೇಳ್ಕೊಟ್ಟಿದ್ದಾರೆ. ಯಾರು ಅವ್ರಂದ್ರೆ ಅವರೇ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವರು ಹುಟ್ಟಿದ್ದು 6 ಅಕ್ಟೋಬರ್ 1988. ಕನ್ನಡ ಚಿತ್ರರಂಗದಲ್ಲಿ ಒಂದೊಳ್ಳೆ ನಟ ಆಗಿರುವ ಇವರು ಸರ್ಜಾ ಕುಟುಂಬದವರು. ಇವ್ರ ಕುಟುಂಬ ಮೊದಲಿಂದನೇ ಕನ್ನಡ ಚಲನಚಿತ್ರಕ್ಕೆ ಕೊಡುಗೆಗಳನ್ನ ಕೊಡ್ಕೊಂಡ್ ಬರ್ತಿದ್ದಾರೆ. ಇವರ ತಾತ ಶಕ್ತಿ ಪ್ರಸಾದ್ ಅವರು, ಹಾಗೆ ಇವರ ಮಾವ ಅರ್ಜುನ್ ಸರ್ಜಾ ಅವರು. ಧ್ರುವ ಸರ್ಜಾ ಅವ್ರಿಗೆ ಇಂಡಸ್ಟ್ರಿಗೆ ಬರೋಕೆ ಇಂಟ್ರೆಸ್ಟ್ ಇದೆ ಅಂತ ಅರ್ಜುನ್ ಸರ್ಜಾ ಅವ್ರ ಹತ್ರ ಕೇಳ್ಕೊಂಡಾಗ ಅವ್ರು ಹೇಳಿದೊಂದೇ ಮತ್ತು ಮೊದಲು ನಿನ್ನ ಸ್ಕಿಲ್ಸ್ ನ ಇಂಪ್ರೂವ್ ಮಾಡ್ಕೊಬೇಕು, ಹಂಗೆ ಯಾವುದೇ ರೀತಿ ಇನ್ಫ್ಲೂಯೆನ್ಸ್ ಬರಬಾರ್ದು ಅಂತ. ಹಾಗೆ ಅವರು ಒಂದು ಮೂವಿಗೆ ಆಡಿಷನ್ ಕೊಡೋಕೆ ಅಂತ ಹೋದಾಗ AP ಅರ್ಜುನ್ ಅವರ ಮೂಲಕ ಅದ್ದೂರಿಯಾಗಿ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಅದಾದ್ಮೇಲೆ ಬಹದ್ದೂರ್, ಭರ್ಜರಿ ಹಾಗೂ ಪೊಗರು ಇದೇ ರೀತಿ ಹಲವಾರು ಹಿಟ್ ಮೂವೀಸ್ ಗಳನ್ನ ಮಾಡಿದ್ರು. ಒಂದ್ ಹೀರೋ ಆಗ್ಬೇಕಂದ್ರೆ ಬರೀ ಆಕ್ಟಿಂಗ್ ಅಷ್ಟೇ ಅಲ್ಲ, ಅದರ ಜೊತೆ ಎಫರ್ಟ್ಸ್, ಡೆಡಿಕೇಶನ್ ಹಾಗೂ ಫ್ಯಾನ್ಸ್ ನ ಯಾವ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಧ್ರುವ ಸರ್ಜಾ ಅವರು ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಇವರ ಸಿನಿಮಾ ಇಂಡಸ್ಟ್ರಿಯ ಲೈಫ್ ಆಗಿದ್ರೆ, ಇವರ ವೈಯಕ್ತಿಕ ಜೀವನ ಹೀಗಿದೆ. ತಮ್ಮ ಬಾಲ್ಯದ ಗೆಳತಿ ಪ್ರೇರಣಾ ಅವರ ಜೊತೆ ವಿವಾಹ ಆಗ್ತಾರೆ. ಇವರು ಮತ್ತೆ ಇವರ ಅಣ್ಣನ ಬಾಂಧವ್ಯ, ಪ್ರೀತಿ ಹಾಗೂ ಒಡನಾಟ ನೋಡೋಕೆ ಎಷ್ಟು ಚೆನ್ನಾಗಿತ್ತು ಅಲ್ವಾ. ಅಷ್ಟಲ್ಲದೆ ಇವರ ಪುಟ್ಟ ಇಬ್ಬರು ಮಕ್ಕಳು, ತಂದೆ ತಾಯಿ ಹಾಗೂ ಅತ್ತಿಗೆ ಆದಂತಹ ಮೇಘನಾ ರಾಜ್ ರವರ ಮೇಲೆ ಅಪಾರವಾದ ಪ್ರೀತಿ ಹಾಗೂ ಗೌರವವನ್ನ ಇಟ್ಟಿದ್ದಾರೆ. ಇಂತಹ ಹೆಮ್ಮೆಯ ಕಲಾವಿದನನ್ನ ನಮ್ಮ ಸಪ್ತಗಿರಿಯಲ್ಲಿ ನಡೆಸುತ್ತಿರುವ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಗಂಧದ ಗುಡಿ ಎಂಬ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರಮಾಡ್ಕೊಳ್ಳೋಕೆ ತುಂಬಾನೇ ಖುಷಿಯಾದ ವಿಚಾರ. ನಿಮ್ಮನ್ನ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇವೆ. ಜೈ ಆಂಜನೇಯ.